ಬಸವರಾಜ್ ನಮ್ಮ ಪ್ರತಿನಿಧಿ ಹನುಮಂತು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಪ್ರೆಷರ್ ಅನ್ನೋದು ಎಸ್ಐಟಿ ಮೇಲೂ ಕೂಡ ಇದ್ದೇ ಇದೆ. ಒಂದು, ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿದೆ ತನಿಖೆ ಕೈಗೆತ್ತಿಕೊಳ್ಳುವಲ್ಲೇ ಅನ್ನೋ ಆರೋಪ. ಹಾಗೆ ಇದನ್ನ ಆದಷ್ಟು ತ್ವರಿತಗತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕಾಗಿರೋ ಒತ್ತಡ ಕೂಡ. ಸೊ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಹಾಗೆ ಗೃಹ ಇಲಾಖೆಗೂ ಕೂಡ ಸುಲಭದ ಟಾಸ್ಕ್ ಅಲ್ಲ ಇದು. ಖಂಡಿತ ಸ್ಮಿತಾ, ಇಲ್ಲಿ ಒಂದು ಕಡೆ ತ್ವರಿತಗತವಾದಂತಹ ತನಿಖೆಯನ್ನ ಮಾಡಬೇಕು ಅನ್ನೋದ್ರ ಜೊತೆಗೆ ಸರ್ಕಾರ ಮತ್ತು ತನಿಖಾ ತಂಡದ ಮೇಲೆ ಬಹುದೊಡ್ಡ ಸವಾಲು ಕೂಡ ಇದ್ದಂತೆ ಕಾಣಿಸಿರುವಂತದ್ದು. ಯಾಕಂತಂದು ಹೇಳಿದ್ರೆ ಇದು ಕೇವಲ ಅನೇಕ ರೀತಿಯ ನೂರಾರು ಶವಗಳನ್ನ ಹೂತಿಟ್ಟಿರುವಂತಹ ಪ್ರಕರಣ ಮಾತ್ರನಾ ಅಥವಾ ಬೇರೆ ಬೇರೆ ಸ್ವರೂಪಗಳು ಆಯಾಮಗಳು ಇದರಲ್ಲಿ ಅಡಗಿದೆಯಾ ಅನ್ನುವಂತ ಚರ್ಚೆಗಳಿರುವಂತಹ ಹೊತ್ತಿನಲ್ಲಿ ಮತ್ತೊಂದು ಕಡೆಗೆ ಧರ್ಮಸ್ಥಳ ಅನ್ನುವಂಥದ್ದು ಸಹಜವಾಗಿನೇ ಒಂದು ಧಾರ್ಮಿಕ ಸ್ಥಳವಾಗಿರುವಂತಹ ಕಾರಣಕ್ಕಾಗಿ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಅನೇಕ ಭಕ್ತಾದಿಗಳು ಅಲ್ಲಿಯೇ ಒಂದು ಧರ್ಮಸ್ಥಳಕ್ಕೆ ಆಗಮಿಸುವಂತಹ ಕಾರಣಕ್ಕಾಗಿ ಇಂತಹ ಹೊತ್ತಿನಲ್ಲಿ ಆ ಒಂದು ನಂಬಿಕೆ ಉಳಿಸಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಇದ್ದಂತೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಅರಿಯುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ರಾಜಕೀಯ ಒತ್ತಡಕ್ಕೆ ಮಾಡೋದು, ಬೇರೆ ಒಂದಷ್ಟು ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡುವಂತಹ ಕೆಲಸ ಆದ್ರೆ ಸಹಜವಾಗಿ ಅದು ಸರ್ಕಾರಕ್ಕೆ ತಿರುಗುವಂತಹ ಕೆಲಸ ಆಗ್ಬೋದು, ಮತ್ತೆ ಸರ್ಕಾರಕ್ಕೂ ಡ್ಯಾಮೇಜ್ ಆಗುವಂತಹ ಒಂದಷ್ಟು ಕೆಲಸಗಳಾಗುವಂತಹ ಸಾಧ್ಯತೆಯೂ ಇದೆ. ಮತ್ತೊಂದು ಕಡೆ ಸತ್ಯಾಸತ್ಯತೆ ಏನಿದೆ ಅಂದ್ರೆ ಆ ವ್ಯಕ್ತಿ ಹೇಳಿದಂತ ನೂರಾರು ಶವಗಳ ಪ್ರಕರಣ ಏನಿದೆ, ಊತಂತ ಪ್ರಕರಣ ಏನಿದೆ, ಕೇವಲ ಮರೆಮಾಚುವಂತ ಪ್ರಯತ್ನಗಳಾದ್ರೂ ಕೂಡ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಮತ್ತು ಅದು ಕೇವಲ ರಾಜ್ಯ ಮಟ್ಟದಲ್ಲ, ದೇಶದ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು, ಬೇರೆ ಬೇರೆ ಆಯಾಮಗಳಿಗೆ ಚರ್ಚೆಯ ಸ್ವರೂಪಗಳನ್ನು ಕೂಡ ಪಡೆಯುವಂತ ಸಾಧ್ಯತೆಗಳಿದಾವೆ. ಆ ಕಾರಣಕ್ಕಾಗಿನೇ ಸರ್ಕಾರ ಸರ್ಕಾರ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಮತ್ತೆ ಎಸ್ಐಟಿ ತನಿಖಾ ತಂಡ ಆಗಿರ್ಬೋದು, ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆಯನ್ನ ಅರಿಯುವಂತಹ ಪ್ರಯತ್ನಗಳನ್ನ ಯಾವುದೇ ರೀತಿಯ ಆ ಕಡೆ ಈ ಕಡೆ ವಾಲದಂತೆ ನೇರವಾಗಿ ಏನು ವಾಸ್ತವಾಂಶ ಇದೆ ಇಳಿಯುವಂತಹ ವಾಸ್ತವಾಂಶಗಳನ್ನ ತೆರೆದಿಡುವಂತಹ ಪ್ರಯತ್ನವಂತ ಮಾಡುವಂತಹ ಬಹುದೊಡ್ಡ ಸವಾಲೀಗ ಸರ್ಕಾರದ ಮೇಲೆ, ತನಿಖಾ ತಂಡದ ಮೇಲೆ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಹನುಮಂತು. ನಮ್ಮ ಬಸವರಾಜ್ ನಮ್ಮ ಪ್ರತಿನಿಧಿ ಹನುಮಂತು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಪ್ರೆಷರ್ ಅನ್ನೋದು ಎಸ್ಐಟಿ ಮೇಲೂ ಕೂಡ ಇದ್ದೇ ಇದೆ. ಒಂದು, ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿದೆ ತನಿಖೆ ಕೈಗೆತ್ತಿಕೊಳ್ಳುವಲ್ಲೇ ಅನ್ನೋ ಆರೋಪ. ಹಾಗೆ ಇದನ್ನ ಆದಷ್ಟು ತ್ವರಿತಗತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕಾಗಿರೋ ಒತ್ತಡ ಕೂಡ. ಸೊ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಹಾಗೆ ಗೃಹ ಇಲಾಖೆಗೂ ಕೂಡ ಸುಲಭದ ಟಾಸ್ಕ್ ಅಲ್ಲ ಇದು. ಖಂಡಿತ ಸ್ಮಿತಾ, ಇಲ್ಲಿ ಒಂದು ಕಡೆ ತ್ವರಿತಗತವಾದಂತಹ ತನಿಖೆಯನ್ನ ಮಾಡಬೇಕು ಅನ್ನೋದ್ರ ಜೊತೆಗೆ ಸರ್ಕಾರ ಮತ್ತು ತನಿಖಾ ತಂಡದ ಮೇಲೆ ಬಹುದೊಡ್ಡ ಸವಾಲು ಕೂಡ ಇದ್ದಂತೆ ಕಾಣಿಸಿರುವಂತದ್ದು. ಯಾಕಂತಂದು ಹೇಳಿದ್ರೆ ಇದು ಕೇವಲ ಅನೇಕ ರೀತಿಯ ನೂರಾರು ಶವಗಳನ್ನ ಹೂತಿಟ್ಟಿರುವಂತಹ ಪ್ರಕರಣ ಮಾತ್ರನಾ ಅಥವಾ ಬೇರೆ ಬೇರೆ ಸ್ವರೂಪಗಳು ಆಯಾಮಗಳು ಇದರಲ್ಲಿ ಅಡಗಿದೆಯಾ ಅನ್ನುವಂತ ಚರ್ಚೆಗಳಿರುವಂತಹ ಹೊತ್ತಿನಲ್ಲಿ ಮತ್ತೊಂದು ಕಡೆಗೆ ಧರ್ಮಸ್ಥಳ ಅನ್ನುವಂಥದ್ದು ಸಹಜವಾಗಿನೇ ಒಂದು ಧಾರ್ಮಿಕ ಸ್ಥಳವಾಗಿರುವಂತಹ ಕಾರಣಕ್ಕಾಗಿ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಅನೇಕ ಭಕ್ತಾದಿಗಳು ಅಲ್ಲಿಯೇ ಒಂದು ಧರ್ಮಸ್ಥಳಕ್ಕೆ ಆಗಮಿಸುವಂತಹ ಕಾರಣಕ್ಕಾಗಿ ಇಂತಹ ಹೊತ್ತಿನಲ್ಲಿ ಆ ಒಂದು ನಂಬಿಕೆ ಉಳಿಸಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಇದ್ದಂತೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಅರಿಯುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ರಾಜಕೀಯ ಒತ್ತಡಕ್ಕೆ ಮಾಡೋದು, ಬೇರೆ ಒಂದಷ್ಟು ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡುವಂತಹ ಕೆಲಸ ಆದ್ರೆ ಸಹಜವಾಗಿ ಅದು ಸರ್ಕಾರಕ್ಕೆ ತಿರುಗುವಂತಹ ಕೆಲಸ ಆಗ್ಬೋದು, ಮತ್ತೆ ಸರ್ಕಾರಕ್ಕೂ ಡ್ಯಾಮೇಜ್ ಆಗುವಂತಹ ಒಂದಷ್ಟು ಕೆಲಸಗಳಾಗುವಂತಹ ಸಾಧ್ಯತೆಯೂ ಇದೆ. ಮತ್ತೊಂದು ಕಡೆ ಸತ್ಯಾಸತ್ಯತೆ ಏನಿದೆ ಅಂದ್ರೆ ಆ ವ್ಯಕ್ತಿ ಹೇಳಿದಂತ ನೂರಾರು ಶವಗಳ ಪ್ರಕರಣ ಏನಿದೆ, ಊತಂತ ಪ್ರಕರಣ ಏನಿದೆ, ಕೇವಲ ಮರೆಮಾಚುವಂತ ಪ್ರಯತ್ನಗಳಾದ್ರೂ ಕೂಡ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಮತ್ತು ಅದು ಕೇವಲ ರಾಜ್ಯ ಮಟ್ಟದಲ್ಲ, ದೇಶದ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು, ಬೇರೆ ಬೇರೆ ಆಯಾಮಗಳಿಗೆ ಚರ್ಚೆಯ ಸ್ವರೂಪಗಳನ್ನು ಕೂಡ ಪಡೆಯುವಂತ ಸಾಧ್ಯತೆಗಳಿದಾವೆ. ಆ ಕಾರಣಕ್ಕಾಗಿನೇ ಸರ್ಕಾರ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಮತ್ತೆ ಎಸ್ಐಟಿ ತನಿಖಾ ತಂಡ ಆಗಿರ್ಬೋದು, ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆಯನ್ನ ಅರಿಯುವಂತಹ ಪ್ರಯತ್ನಗಳನ್ನ ಯಾವುದೇ ರೀತಿಯ ಆ ಕಡೆ ಈ ಕಡೆ ವಾಲದಂತೆ ನೇರವಾಗಿ ಏನು ವಾಸ್ತವಾಂಶ ಇದೆ ಇಳಿಯುವಂತಹ ವಾಸ್ತವಾಂಶಗಳನ್ನ ತೆರೆದಿಡುವಂತಹ ಪ್ರಯತ್ನವಂತ ಮಾಡುವಂತಹ ಬಹುದೊಡ್ಡ ಸವಾಲೀಗ ಸರ್ಕಾರದ ಮೇಲೆ, ತನಿಖಾ ತಂಡದ ಮೇಲೆ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಹನುಮಂತು. ನಮ್ಮ ಬಸವರಾಜ್ ನಮ್ಮ ಪ್ರತಿನಿಧಿ ಹನುಮಂತು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಪ್ರೆಷರ್ ಅನ್ನೋದು ಎಸ್ಐಟಿ ಮೇಲೂ ಕೂಡ ಇದ್ದೇ ಇದೆ. ಒಂದು, ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿದೆ ತನಿಖೆ ಕೈಗೆತ್ತಿಕೊಳ್ಳುವಲ್ಲೇ ಅನ್ನೋ ಆರೋಪ. ಹಾಗೆ ಇದನ್ನ ಆದಷ್ಟು ತ್ವರಿತಗತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕಾಗಿರೋ ಒತ್ತಡ ಕೂಡ. ಸೊ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಹಾಗೆ ಗೃಹ ಇಲಾಖೆಗೂ ಕೂಡ
ಸುಲಭದ ಟಾಸ್ಕ್ ಅಲ್ಲ ಇದು. ಖಂಡಿತ ಸ್ಮಿತಾ, ಇಲ್ಲಿ ಒಂದು ಕಡೆ ತ್ವರಿತಗತವಾದಂತಹ ತನಿಖೆಯನ್ನ ಮಾಡಬೇಕು ಅನ್ನೋದ್ರ ಜೊತೆಗೆ ಸರ್ಕಾರ ಮತ್ತು ತನಿಖಾ ತಂಡದ ಮೇಲೆ ಬಹುದೊಡ್ಡ ಸವಾಲು ಕೂಡ ಇದ್ದಂತೆ ಕಾಣಿಸಿರುವಂತದ್ದು. ಯಾಕಂತಂದು ಹೇಳಿದ್ರೆ ಇದು ಕೇವಲ ಅನೇಕ ರೀತಿಯ ನೂರಾರು ಶವಗಳನ್ನ ಹೂತಿಟ್ಟಿರುವಂತಹ ಪ್ರಕರಣ ಮಾತ್ರನಾ ಅಥವಾ ಬೇರೆ ಬೇರೆ ಸ್ವರೂಪಗಳು ಆಯಾಮಗಳು ಇದರಲ್ಲಿ ಅಡಗಿದೆಯಾ ಅನ್ನುವಂತ ಚರ್ಚೆಗಳಿರುವಂತಹ ಹೊತ್ತಿನಲ್ಲಿ ಮತ್ತೊಂದು ಕಡೆಗೆ ಧರ್ಮಸ್ಥಳ ಅನ್ನುವಂಥದ್ದು ಸಹಜವಾಗಿನೇ ಒಂದು ಧಾರ್ಮಿಕ ಸ್ಥಳವಾಗಿರುವಂತಹ ಕಾರಣಕ್ಕಾಗಿ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಅನೇಕ ಭಕ್ತಾದಿಗಳು ಅಲ್ಲಿಯೇ ಒಂದು ಧರ್ಮಸ್ಥಳಕ್ಕೆ ಆಗಮಿಸುವಂತಹ ಕಾರಣಕ್ಕಾಗಿ ಇಂತಹ ಹೊತ್ತಿನಲ್ಲಿ ಆ ಒಂದು ನಂಬಿಕೆ ಉಳಿಸಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಇದ್ದಂತೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಅರಿಯುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ರಾಜಕೀಯ ಒತ್ತಡಕ್ಕೆ ಮಾಡೋದು, ಬೇರೆ ಒಂದಷ್ಟು ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡುವಂತಹ ಕೆಲಸ ಆದ್ರೆ ಸಹಜವಾಗಿ ಅದು ಸರ್ಕಾರಕ್ಕೆ ತಿರುಗುವಂತಹ ಕೆಲಸ ಆಗ್ಬೋದು, ಮತ್ತೆ ಸರ್ಕಾರಕ್ಕೂ ಡ್ಯಾಮೇಜ್ ಆಗುವಂತಹ ಒಂದಷ್ಟು ಕೆಲಸಗಳಾಗುವಂತಹ ಸಾಧ್ಯತೆಯೂ ಇದೆ. ಮತ್ತೊಂದು ಕಡೆ ಸತ್ಯಾಸತ್ಯತೆ ಏನಿದೆ ಅಂದ್ರೆ ಆ ವ್ಯಕ್ತಿ ಹೇಳಿದಂತ ನೂರಾರು ಶವಗಳ ಪ್ರಕರಣ ಏನಿದೆ, ಊತಂತ ಪ್ರಕರಣ ಏನಿದೆ, ಕೇವಲ ಮರೆಮಾಚುವಂತ ಪ್ರಯತ್ನಗಳಾದ್ರೂ ಕೂಡ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ ಮತ್ತು ಅದು ಕೇವಲ ರಾಜ್ಯ ಮಟ್ಟದಲ್ಲ ದೇಶದ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು, ಬೇರೆ ಬೇರೆ ಆಯಾಮಗಳಿಗೆ ಚರ್ಚೆಯ ಸ್ವರೂಪಗಳನ್ನು ಕೂಡ ಪಡೆಯುವಂತ ಸಾಧ್ಯತೆಗಳಿದಾವೆ. ಆ ಕಾರಣಕ್ಕಾಗಿನೇ ಸರ್ಕಾರ ಸರ್ಕಾರ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಮತ್ತೆ SIT ತನಿಖಾ ತಂಡ ಆಗಿರ್ಬೋದು, ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆಯನ್ನ ಅರಿಯುವಂತಹ ಪ್ರಯತ್ನಗಳನ್ನ ಯಾವುದೇ ರೀತಿಯ ಆ ಕಡೆ ಈ ಕಡೆ ವಾಲದಂತೆ ನೇರವಾಗಿ ಏನು ವಾಸ್ತವಾಂಶ ಇದೆ ಇಳಿಯುವಂತಹ ವಾಸ್ತವಾಂಶಗಳನ್ನ ತೆರೆದಿಡುವಂತಹ ಪ್ರಯತ್ನವಂತ ಮಾಡುವಂತಹ ಬಹುದೊಡ್ಡ ಸವಾಲೀಗ ಸರ್ಕಾರದ ಮೇಲೆ, ತನಿಖಾ ತಂಡದ ಮೇಲೆ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಹನುಮಂತು. ನಮ್ಮ ಬಸವರಾಜ್, ನಮ್ಮ ಪ್ರತಿನಿಧಿ ಹನುಮಂತು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಪ್ರೆಷರ್ ಅನ್ನೋದು SIT ಮೇಲೂ ಕೂಡ ಇದ್ದೇ ಇದೆ. ಒಂದು, ಈಗ ಆಲ್ರೆಡಿ ಸಾಕಷ್ಟು ವಿಳಂಬ ಆಗಿದೆ ತನಿಖೆ ಕೈಗೆತ್ತಿಕೊಳ್ಳುವಲ್ಲೇ ಅನ್ನೋ ಆರೋಪ. ಹಾಗೆ ಇದನ್ನ ಆದಷ್ಟು ತ್ವರಿತಗತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕಾಗಿರೋ ಒತ್ತಡ ಕೂಡ. ಸೊ SIT ಅಧಿಕಾರಿಗಳಿಗೂ ಕೂಡ ಹಾಗೆ ಗೃಹ ಇಲಾಖೆಗೂ ಕೂಡ ಸುಲಭದ ಟಾಸ್ಕ್ ಅಲ್ಲ ಇದು. ಖಂಡಿತ ಸ್ಮಿತಾ, ಇಲ್ಲಿ ಒಂದು ಕಡೆ ತ್ವರಿತಗತವಾದಂತಹ ತನಿಖೆಯನ್ನ ಮಾಡಬೇಕು ಅನ್ನೋದ್ರ ಜೊತೆಗೆ ಸರ್ಕಾರ ಮತ್ತು ತನಿಖಾ ತಂಡದ ಮೇಲೆ ಬಹುದೊಡ್ಡ ಸವಾಲು ಕೂಡ ಇದ್ದಂತೆ ಕಾಣಿಸಿರುವಂತದ್ದು. ಯಾಕಂತಂದು ಹೇಳಿದ್ರೆ ಇದು ಕೇವಲ ಅನೇಕ ರೀತಿಯ ನೂರಾರು ಶವಗಳನ್ನ ಹೂತಿಟ್ಟಿರುವಂತಹ ಪ್ರಕರಣ ಮಾತ್ರನಾ ಅಥವಾ ಬೇರೆ ಬೇರೆ ಸ್ವರೂಪಗಳು ಆಯಾಮಗಳು ಇದರಲ್ಲಿ ಅಡಗಿದೆಯಾ ಅನ್ನುವಂತ ಚರ್ಚೆಗಳಿರುವಂತಹ ಹೊತ್ತಿನಲ್ಲಿ ಮತ್ತೊಂದು ಕಡೆಗೆ ಧರ್ಮಸ್ಥಳ ಅನ್ನುವಂಥದ್ದು ಸಹಜವಾಗಿನೇ ಒಂದು ಧಾರ್ಮಿಕ ಸ್ಥಳವಾಗಿರುವಂತಹ ಕಾರಣಕ್ಕಾಗಿ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಅನೇಕ ಭಕ್ತಾದಿಗಳು ಅಲ್ಲಿಯೇ ಒಂದು ಧರ್ಮಸ್ಥಳಕ್ಕೆ ಆಗಮಿಸುವಂತಹ ಕಾರಣಕ್ಕಾಗಿ ಇಂತಹ ಹೊತ್ತಿನಲ್ಲಿ ಆ ಒಂದು ನಂಬಿಕೆ ಉಳಿಸಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಇದ್ದಂತೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಅರಿಯುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ರಾಜಕೀಯ ಒತ್ತಡಕ್ಕೆ ಮಾಡೋದು, ಬೇರೆ ಒಂದಷ್ಟು ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡುವಂತಹ ಕೆಲಸ ಆದ್ರೆ ಸಹಜವಾಗಿ ಅದು ಸರ್ಕಾರಕ್ಕೆ ತಿರುಗುವಂತಹ ಕೆಲಸ ಆಗ್ಬೋದು, ಮತ್ತೆ ಸರ್ಕಾರಕ್ಕೂ ಡ್ಯಾಮೇಜ್ ಆಗುವಂತಹ ಒಂದಷ್ಟು ಕೆಲಸಗಳಾಗುವಂತಹ ಸಾಧ್ಯತೆಯೂ ಇದೆ. ಮತ್ತೊಂದು ಕಡೆ ಸತ್ಯಾಸತ್ಯತೆ ಏನಿದೆ ಅಂದ್ರೆ ಆ ವ್ಯಕ್ತಿ ಹೇಳಿದಂತ ನೂರಾರು ಶವಗಳ ಪ್ರಕರಣ ಏನಿದೆ, ಊತಂತ ಪ್ರಕರಣ ಏನಿದೆ, ಕೇವಲ ಮರೆಮಾಚುವಂತ ಪ್ರಯತ್ನಗಳಾದ್ರೂ ಕೂಡ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ ಮತ್ತು ಅದು ಕೇವಲ ರಾಜ್ಯ ಮಟ್ಟದಲ್ಲ ದೇಶದ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು, ಬೇರೆ ಬೇರೆ ಆಯಾಮಗಳಿಗೆ ಚರ್ಚೆಯ ಸ್ವರೂಪಗಳನ್ನು ಕೂಡ ಪಡೆಯುವಂತ ಸಾಧ್ಯತೆಗಳಿದಾವೆ. ಆ ಕಾರಣಕ್ಕಾಗಿನೇ ಸರ್ಕಾರ ಸರ್ಕಾರ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಮತ್ತೆ SIT ತನಿಖಾ ತಂಡ ಆಗಿರ್ಬೋದು, ಒಂದು ಕಡೆಗೆ ಧಾರ್ಮಿಕ ನಂಬಿಕೆ, ಮತ್ತೊಂದು ಕಡೆಗೆ ಸತ್ಯಾಸತ್ಯತೆಯನ್ನ ಅರಿಯುವಂತಹ ಪ್ರಯತ್ನಗಳನ್ನ ಯಾವುದೇ ರೀತಿಯ ಆ ಕಡೆ ಈ ಕಡೆ ವಾಲದಂತೆ ನೇರವಾಗಿ ಏನು ವಾಸ್ತವಾಂಶ ಇದೆ ಇಳಿಯುವಂತಹ ವಾಸ್ತವಾಂಶಗಳನ್ನ ತೆರೆದಿಡುವಂತಹ ಪ್ರಯತ್ನವಂತ ಮಾಡುವಂತಹ ಬಹುದೊಡ್ಡ ಸವಾಲೀಗ ಸರ್ಕಾರದ ಮೇಲೆ, ತನಿಖಾ ತಂಡದ ಮೇಲೆ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಹನುಮಂತು. ನಮ್ಮ